ಒಂಥರ ಫುಲ್ ಗಾಬರಿ ಆಗೋಯ್ತು. ಏನಪ್ಪ ಈ ತರ ನಮ್ಮಲ್ಲಿ ಯಾರಿಗೂ ಈ ತರ ಇರ್ಲಿಲ್ಲ, ಹಿಂಗ್ ಬಂದ್ಬಿಡುತ್ತಲ್ಲ ಅಂತ ಫುಲ್ ಗಾಬರಿ ಆಗಿದ್ದು. ಓಡಾಡಕ್ ಆಗ್ತಿರ್ಲಿಲ್ಲ, ಮಲಗ್ಬೇಕು ಅನ್ನೋದು. ಅಂದ್ರೆ ಈಗ ಮೇಡಮ್ ಅಷ್ಟು ನೋವಿಲ್ಲ, ಕಮ್ಮಿ ಆಗಿದೆ. ಊಟ ತಿಂಡಿ ಎಲ್ಲ ಮಾಡ್ತಾರೆ. ಈಗ 1 ಕಿಟ್ ಆಗಿ 2ನೇ ಕಿಟ್ ಅರ್ಧ ಆಗಿದೆ. ಮುಂಚೆ ದುಃಖ ಆಯ್ತು, ಈಗ ಖುಷಿ ಆಗಿದೆ. ಮನೇಲಿ ವಾತಾವರಣ ಖುಷಿ ಇದೆ. ನಮಸ್ತೆ, ದಿನೇಶ್ ಅಂತ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ. ನಮ್ಮ ತಂದೆಯವರು ಗಂಗಾಧರಗೌಡ ಅಂತ, ವಯಸ್ಸು 74 ಆಗಿದ್ದಾರೆ. ಅಂದ್ರೆ ಒಂದ್ಸಲಿ ಗಾಡಿಲಿ ಬಿದ್ದಾಗ ನೋವು ಬಂದಾಗ್ಲಿಂದ ಗೊತ್ತಾಗಿದ್ದು ಮೇಡಮ್. ಈಗಾಗಲೇ ಒಂದು 6-7 ತಿಂಗಳಿಂದ ಗೊತ್ತಾಯ್ತು. ಅದೇ ಪೆಟ್ ಸಿಟಿ ಮಾಡಿಸಿದ್ವಿ. ಅಲ್ಲಿ ಹೇಳಿದಾಗ ಈ ತರ ಇದೆ ಅಂತ ಹೇಳಿದ್ರು. ಆಮೇಲೆ ನಾವು ಇದ್ ನೋಡ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅವರು ಬೋನ್ ತರ ಕ್ಯಾನ್ಸರ್ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಇಲ್ಲ, ಬಿದ್ದಾಗ ಇದಾಗಿದ್ದು. ಅದೇ ಸ್ವಲ್ಪ ನೋವು ಬರ್ತಾ ಇತ್ತು ರೈಟ್ ಸೈಡ್, ಅದ್ ಬಿಟ್ರೆ ಇನ್ನೇನಿಲ್ಲ. ಎಕ್ಸ್ರೇ ಮಾಡಿಸಿದ್ವಿ. ಆಮೇಲೆ MRI ಮಾಡಿಸಿದಾಗ ಗೊತ್ತಾಗಿದ್ದು ಮೇಡಮ್ ಈ ತರ ಇಲ್ಲ ಅಂತ. ಆಮೇಲೆ ಪೆಟ್ ಸಿಟಿ ಮಾಡಿ ಅಂತ ಹೇಳಿ ಇಲ್ಲ, ಎಲ್ಲೂ ತಗೊಂಡಿಲ್ಲ, ನೇರವಾಗಿ ಇಲ್ಲಿಗೆ ಬಂದ್ವಿ. 2-3 ಕಡೆ ಕೇಳಿದ್ವಿ, ನೋಡೋಣ ಇದು ಬೇರೆ ಕಡೆ ಕೇಳಿದ್ರೆ ಯಾವ ತರ ಇರ್ಬೋದು ಅಂತ. ಆಮೇಲೆ ಅಲ್ಲೂ ಮಾಡಿಸು ಇದೆ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಇಲ್ಲಿಗೆ ಬಂದ್ವಿ ನಾವು. ಹೇಳಿದ್ರು ಅದೇನು ಮಾಡ್ಸೋದ್ ಬೇಡಳಿ ಅಂತ ಹೇಳಿ ಆಯುರ್ವೇದಿಕ್ ಬಂದ್ವಿ. ನಮ್ಮೂರೊಬ್ರು ತಗೊಂಡಿದ್ರು, ಅವ್ರು ವಾಸಿ ಆಗಿದೆ ಅಂತ ಹೇಳಿ ಇಲ್ಲಿ ಕರಲ್ಲ ಸರ್. ಅವರು ತಡ್ಕೊಳಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ. ಇಲ್ಲ ಮೇಡಮ್, ಯಾರಿಗೂ ಆಗಿಲ್ಲ, ಇವ್ರಿಗೆ ಫಸ್ಟ್. ಅಂದ್ರೆ ಸಣ್ಣದಾಗಿದೆ ಅಂತ ಹೇಳಿದ್ವಿ, ಈ ತರ ಆಗಿದೆ ಅಂತ ಹೇಳಿಲ್ಲ. ಒಂಥರ ಫುಲ್ ಗಾಬರಿ ಆಗೋಯ್ತು. ಏನಪ್ಪ ಈ ತರ ನಮ್ಮಲ್ಲಿ ಯಾರಿಗೂ ಈ ತರ ಇರ್ಲಿಲ್ಲ, ಹಿಂಗ್ ಬಂದ್ಬಿಡುತ್ತಲ್ಲ ಅಂತ ಫುಲ್ ಗಾಬರಿ ಆಗಿದ್ವಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಈಗ ಪರವಾಗಿಲ್ಲ ಮೇಡಮ್. ಅದು ಈಗ ಫಸ್ಟ್ನೇ ಟೈಪ್ ತಗೊಂಡ ಸ್ವಲ್ಪ ನೋವು ಅಂತಿದ್ರು, ಆಮೇಲೆ ಹೋಗ್ತಾ ಈಗ ಕಮ್ಮಿ ಆಗಿದೆ ನಮಗೆ. ಅದು ತುಂಬಾ ನೋವು ಅಂತ ಇದ್ರು. ಆಮೇಲೆ ಅವರು ಫಸ್ಟ್ 8 ಹೇಳಿದ್ರು, ಆಮೇಲೆ 4 ಮಾಡಿದ್ಮೇಲೆ ಕಮ್ಮಿ ಆಯ್ತು. ಅಂದ್ರೆ ಈಗ ಮೇಡಮ್ ಅಷ್ಟು ನೋವಿಲ್ಲ, ಕಮ್ಮಿ ಆಗಿದೆ. ಊಟ ತಿಂಡಿ ಎಲ್ಲ ಮಾಡ್ತಾರೆ. ಈಗ 4ನೇ ತಿಂಗಳು 5ನೇ ತಿಂಗಳು ಆಗಿದೆ, 5ನೇ ತಿಂಗಳು ಆಗ್ತದೆ. ಈಗ 1 ಕಿಟ್ ಆಗಿ 2ನೇ ಕಿಟ್ ಅರ್ಧ ಆಗಿದೆ. ಅಂದ್ರೆ ಲವಲಕ್ಕೆ ಬಂದಿದ್ದಾರೆ ಮೇಡಮ್. ಈಗ ವಾಸಿ ಆಗ್ತಾ ಇದೆ ಅನ್ನಿಸ್ತಾ ಇದ್ದಾರೆ. ಮನ್ಸಲ್ಲಿ ವಾಸಿ ಆಗ್ತಾ ಇದಾರೆ ಅಂತಾನೆ ಕಾಣಿಸ್ತಿದೆ. ಅಂದ್ರೆ ಮುಂಚೆ ಅವರು ಮಲಗೋದ್ರೆ ಅಂದ್ರೆ ಓಡಾಡಕ್ ಆಗ್ತಿರ್ಲಿಲ್ಲ, ಮಲಗ್ಬೇಕು ಅನ್ನೋರು. ಈಗ ಆರಾಮಾಗಿದ್ದಾರೆ, ಓಡಾಡ್ತಾರೆ. ಅಂದ್ರೆ ಬಸ್ಸಲ್ಲಿ ಟ್ರಾವೆಲ್ಸ್ ಮಾಡಾಕ ಕುತ್ಕೊಂತಿರ್ಲಿಲ್ಲ. ಈಗ ಆರಾಮ ಕುತ್ಕೊಂತಾರೆ, ಆರಾಮಾಗಿ ಹೋಗ್ತಾರೆ. ಯಾವಾಗ ನೋಡೋರು ಮಲಗ್ಬೇಕು ಅಂತಿದ್ರು. ಇಲ್ಲಿ ಬಂದ್ಮೇಲೆ ಮಂತ್ರಾಲಯಕ್ಕೂ ಕರ್ಕೊಂಡು ಹೋಗಿದ್ವಿ. ಅಲ್ಲೆಲ್ಲ ದರ್ಶನ ಮಾಡಿದ್ರು, ಚೆನ್ನಾಗಿದ್ರು. ಆತರ ಆಗ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾವು. ಚೆನ್ನಾಗಿದ್ರೆ ಈಗ ತುಂಬಾ ನೋವಿತ್ತು ಮೇಡಮ್. 5 ನಿಮಿಷ ನಿಂತ್ಕೊತಿರ್ಲಿಲ್ಲ, ಹಂಗೆ ಮಲಗ್ಬಿಡೋರು. ಮಲಗ್ಬೇಕು ಅನ್ನೋರು. ಒಂದ್ ಸೈಡ್, ರೈಟ್ ಸೈಡ್ ಮಾತ್ರ, ಒಂದ್ ಕಾಲ್ ಮಾತ್ರ ಇದೆ. ಆ ಬ್ಲಡ್ ಟೆಸ್ಟ್ ಇಂದ ಮಾಡಿಸಿದ್ವಿ, ಅದು ಅವಾಗ ಕೊಟ್ಟಿದ್ವಿ. ಈಗ ಒಂದ್ ಮಾಡಕ್ ಹೇಳಿದ್ರು. ಈಗ ಒಂದ್ ಮಾಡಿಸ್ಬೇಕು, ಊರಿಗೆ ಹೋದ್ಮೇಲೆ ಮಾಡಿಸ್ತೀವಿ. ಅಂದ್ರೆ ವಾಸಿ ಆಗ್ತದೆ ಅಂತ ಹೇಳಿದ್ರು. ಖುಷಿ ಇದೆ ಮೇಡಮ್. ಮುಂಚೆ ದುಃಖ ಆಯ್ತು, ಈಗ ಖುಷಿ ಆಗಿದೆ. ಮನೇಲಿ ವಾತಾವರಣ ಖುಷಿ ಇದೆ. ನಮಸ್ತೆ.